ನಮಸ್ಕಾರ ವೀಕ್ಷಕರೇ, ಇನ್ನೇನು ಮುಂದೆ ಆಟೋಮೆಟಿಕಲಿ ಜನಸಂಖ್ಯೆ ಅನ್ನೋದು ಕಡಿಮೆ ಆಗುತ್ತೆ. ಹೇಗೆ ಅನ್ನೋದಾದ್ರೆ ನಾನು ಹಿಂದೆ ಒಂದು ಇಮೇಜ್ ತೋರಿಸ್ತಾ ಇದ್ದೀನಿ. ಇದು ಇನ್ನೊಂದು ಇಮೇಜು. ಇದೆಲ್ಲ ಏನ್ ತೋರಿಸುತ್ತೆ ಅಂದ್ರೆ, ಎಕ್ಸಾಂಪಲ್ ಒಂದು ಇಲಿ ಇತ್ತು. ಇಲಿ ವರ್ಷಕ್ಕೆ ಏನಿಲ್ಲ ಅಂದ್ರೂ 2-3 ಬ್ಯಾಚ್ ಮರಿ ಆಗ್ತಾ ಇತ್ತು. ಒಂದು ಸಲ ಮರಿ ಹಾಕಿದಾಗ ಒಂದು 10-15 ಮರಿಗಳನ್ನ ಆಗ್ತಾ ಇತ್ತು. ಅದರಿಂದ ಏನಾಗ್ತಾ ಇತ್ತು, ಇಲಿ ಸಂಖ್ಯೆ ಅನ್ನೋದು ಜಾಸ್ತಿ ಆಗ್ತಾ ಇತ್ತು. ಎಷ್ಟು ಅಂತ ಅದನ್ನ ಹಿಡಿದು ಕಂಟ್ರೋಲ್ ಮಾಡೋದಕ್ಕಾಗತ್ತೆ? ಆಗೋದಿಲ್ಲ ಅಲ್ವಾ? ಅದೇ ರೀತಿ ಹುಳುಗಳು ಕೂಡ, ಕೀಟಗಳು ಕೂಡ ವರ್ಷಕ್ಕೆ ಎಷ್ಟೋ ಬಾರಿ ಬ್ರೀಡಿಂಗ್ ಅನ್ನೋದು ಮಾಡ್ತಾ ಇತ್ತು. ಆಟೋಮೆಟಿಕಲಿ ಒಂದು ಇದ್ದಂತ ಆ ಪ್ರಭೇದ 100ಕ್ಕೆ ಈಸಿಯಾಗಿ ಕನ್ವರ್ಟ್ ಆಗಿ ಹೋಗ್ತಾ ಇತ್ತು. ಪ್ಲಸ್ ಬೆಳೆಗಳನ್ನ ತಿಂದು ಹಾಳು ಮಾಡ್ತಾ ಇದ್ವು. ಆವಾಗ ಸೈಂಟಿಸ್ಟ್ಗಳು ಯೋಚನೆ ಮಾಡಿದ್ದೆ ಬಯೋಪೆಸ್ಟಿಸೈಡ್ಸ್. ಏನಂದ್ರೆ, ನಾವು ತಿಂತೀವಲ್ಲ ಫುಡ್ಗಳ ಮೇಲೆ ಕೆಲವಷ್ಟು ಸ್ಪ್ರೇಗಳನ್ನ ಸ್ಪ್ರೇ ಮಾಡೋದು. ಅದರಲ್ಲೂ ಏನು, ಕಂಪ್ಲೀಟ್ ಆಗಿ ಸ್ಪ್ರೇ ಮಾಡಿದ್ರೆ ಕೀಟನಾಶಕಗಳನ್ನ ಅದನ್ನ ತಿಂದ್ರೆ ಜನ ಸತ್ತೋಗ್ಬಿಡ್ತಾರೆ. ಆವಾಗ ಏನಾಗುತ್ತೆ, ಆ ಫ್ಯಾಕ್ಟ್ರಿಗೆ ಇಂಪ್ಯಾಕ್ಟ್ ಆಗುತ್ತೆ. ಅದಕ್ಕೆ ಮಾರ್ಪಾಡಾಗಿ ಏನಾದ್ರು ಮಾಡಬೇಕು. ಯಾಕೆ ಅಂದ್ರೆ, ಇಲ್ಲಿ ಒಂದು ತೋರಿಸ್ತಾ ಇದೀನಿ, ಎಲೆ ಮೇಲೆ ಕಂಪ್ಲೀಟ್ ಆಗಿ ಒಂದು ಕೀಟಗಳು ಹತ್ಕೊಂಡ್ಬಿಡಿದೆ. ಅದನ್ನ ತಿಂತಾ ಇರ್ತವೆ. ಎಲೆ ಎಲ್ಲ ಕಂಪ್ಲೀಟ್ ಆಗಿ ಡ್ಯಾಮೇಜ್ ಆಗುತ್ತೆ, ಬೆಳೆ ಬರೋದಿಲ್ಲ ಅಂತ ಏನ್ ಮಾಡ್ತಾರೆ, ಕೀಟನಾಶಕ ಬಳಸ್ತಾರೆ. ಕೀಟನಾಶಕ ಬಳಸ್ತಾ ಇದ್ದಂಗೆ ಕೀಟಗಳು ಸತ್ತೋಗುತ್ತೆ. ಅದನ್ನ ತಿಂದಂತ ಮನುಷ್ಯರಿಗೂ ಕೂಡ ಕೆಲವಷ್ಟು ಇಂಪ್ಯಾಕ್ಟ್ಗಳು ಹೆಲ್ತ್ ಮೇಲೆ ಡೈರೆಕ್ಟ್ ಆಗಿ ಆಗೋದ್ರಿಂದ ಏನ್ ಮಾಡಿದ್ರು, ಅದಕ್ಕೆ ಆಲ್ಟರ್ನೇಟಿವ್ ಏನಾದ್ರು ಮಾಡ್ಬೇಕಲ್ಲ ಅಂತ ಹೊಸದಾಗಿ ಕಂಡುಹಿಡ್ಕೊಂಡ್ರು. ಆ ಪ್ರಾಡಕ್ಟ್ ಏನು ಅಂದ್ರೆ, ಈಗ ಆಲ್ರೆಡಿ ಜನ ಅದನ್ನ ತಿಂದು ಬದುಕ್ತಾ ಇದ್ವಿ. ಆ ಪ್ರಾಡಕ್ಟೇ ಬಯೋಪೆಸ್ಟಿಸೈಡ್ಸ್, ಇಲ್ಲ ಬೇರೆ ಬೇರೆ ಹೆಸರಲ್ಲಿ ಕರೆದ್ರು ಬಿಡಿ. ಕೊನೆಗೆ ಅದನ್ನ ಪೆಸ್ಟ್ ಕಾಂಟ್ರಸೆಪ್ಟಿವ್ಸ್ ಅಂದ್ರೆ ಫರ್ಟಿಲಿಟಿ ಕಂಟ್ರೋಲ್ ಏಜೆಂಟ್ಸ್ ಅಂತ ಕರೆದ್ರು. ಅಂದ್ರೆ ಆ ಕೆಮಿಕಲ್ನ, ಎಕ್ಸಾಂಪಲ್ ಯಾವ್ದಾದ್ರು ಒಂದು ಕೆಮಿಕಲ್ನ ನಾವು ಸ್ಪ್ರೇ ಮಾಡಿದ್ರೆ ಗಿಡಕ್ಕೆ, ಅದು ನೆಕ್ಸ್ಟ್ ಯಾವುದೇ ರೀತಿ ಫರ್ಟಿಲಿಟಿ ಅನ್ನೋದು ಆಗೋದಿಲ್ಲ. ಅಂದ್ರೆ ಒಂದು ಕೀಟ ಬಂದು ಅದನ್ನ ತಿಂದು ಮೊಟ್ಟೆ ಇಕ್ಕೋ ಕೆಲಸನೇ ಮಾಡೋದಿಲ್ಲ. ಯಾಕೆಂದ್ರೆ ಅದರಲ್ಲಿರುವಂತ ಫರ್ಟಿಲಿಟಿ ಕೇಪಬಿಲಿಟಿನೇ ಕಿತ್ಕೊಂಡ್ಬಿಡುತ್ತೆ ಈ ಕೀಟ. ಇದರಿಂದ ಏನಾಗುತ್ತೆ, ಆಟೋಮೆಟಿಕಲಿ ಜನರೇಷನ್ ಅನ್ನೋದು ಬೆಳೆಯೋದಿಲ್ಲ. ಆ ಕೀಟದ ಸಂತತಿ ಬೆಳೆಯದೆ ಹಾಗೆ ಕಂಪ್ಲೀಟ್ ಆಗಿ ಎಂಡ್ ಆಗೋಗ್ಬಿಡುತ್ತೆ. ಆದ್ರೆ ಅದನ್ನೇ ತಿನ್ನುವಂತ ಮನುಷ್ಯ ಪರಿಸ್ಥಿತಿ ಏನಾಗ್ಬೋದು, ಅದರಲ್ಲೂ ಸೇಮ್ ಇಂಪ್ಯಾಕ್ಟ್ ಆಗ್ತದೆ. ಎಷ್ಟೋ ಜನಕ್ಕೆ ಮಕ್ಕಳಾಗ್ತಾ ಇಲ್ಲ ಅಂತ ಒದ್ದಾಡ್ತಾ ಇದಾರಲ್ಲ, ರೀಸನ್ ಬಂದು ನಾವು ತಿಂತಾ ಇರುವಂತ ಫುಡ್ ಸಿಸ್ಟಮ್, ತರಕಾರಿಗಳು, ಬೇಳೆಕಾಳುಗಳು, ಇನ್ನು ಹಣ್ಣುಗಳು, ಎಲ್ಲಾದ್ರ ಮೇಲೂ ಕೂಡ ಇವತ್ತು ಈ ಕೆಮಿಕಲ್ನ ಸ್ಪ್ರೇ ಮಾಡ್ತಾ ಇದ್ದಾರೆ. ನಾನು ಹೇಳ್ತಾ ಇಲ್ಲ, ನಿಮಗೆ ಗೂಗಲ್ ಅಲ್ಲೇ ತೋರಿಸ್ತೀನಿ ಬೇಕಾದ್ರೆ. ಯಾವ್ದಾವ್ದು ಫುಡ್ ಇದಕ್ಕೆ ಸ್ಪ್ರೇ ಮಾಡ್ತಾ ಇದ್ದಾರೆ ಅಂತಾನು ಡೀಟೇಲ್ಸ್ ಇರುತ್ತೆ, ನೀವು ಹುಡುಕ್ತಾ ಹೋಗ್ಬೋದು. ಅದರಲ್ಲೂ ಕೂಡ ಯಾವ ಕೆಮಿಕಲ್ಸ್ ರೈತರಿಗೆ ಅಷ್ಟೊಂದು ಐಡಿಯಾ ಇರಲ್ಲ. ಯಾರಾದ್ರೂ ಹೇಳ್ಬಿಡ್ತಾರೆ, ಇದನ್ನ ಹೊಡೆದೆ ಯಾವುದೇ ಗಿಡಕ್ಕೆ ಹುಳ ಹತ್ತುತ್ತಾ ಇಲ್ಲ, ಒಳ್ಳೆ ಬೆಳೆ ಬಂತು ಅಂತ ಹೇಳ್ತಾರೆ. ಅದೇ ಬೆಳೆನ ರೈತರು ತಗೊಂಡು ಮಾರ್ಕೆಟ್ ಅಲ್ಲಿ ಮಾರ್ತಾರೆ. ನಾವೇನ್ ಮಾಡ್ತೀವಿ, ತಗೊಳ್ತೀವಿ, ತಿಂತೀವಿ. ಆದ್ರೆ ತಿಂದವ್ರಿಗೆ ಮಕ್ಕಳಾಗೋದಿಲ್ಲ. ಫರ್ಟಿಲಿಟಿ ಕೆಪಾಬಿಲಿಟಿ ಅನ್ನೋದನ್ನೇ ಕಿತ್ಕೊಂಡ್ಬಿಡ್ತಾ ಇದೆ ಈ ಕೆಮಿಕಲ್ಸ್. ಇವ್ರು ಮಾಡಿದ್ದು ರೈತರು ಮಾಡ್ಕೊಂಡಿದ್ದಕ್ಕೆ ಅವರ ಬೆಳೆ ಉಳಿಸ್ಕೊಳ್ಳೋದಕ್ಕೆ ಮಾಡಿದ್ರು. ಅಲ್ಲೇನ್ ಮಾಡಿದ್ರು, ಬೇರೆ ಕೀಟನಾಶಕ ಬಳಸಿದ್ರೆ ಜನಕ್ಕೆ ತೊಂದರೆ ಆಗುತ್ತೆ. ಅದರಿಂದ ಕಂಪನಿಗೂ ಬ್ಯಾಡ್ ನೇಮ್ ಬಂದ್ಬಿಡುತ್ತೆ. ಆದ್ರೆ ಈ ಕೀಟನಾಶಕ ಏನಾಗ್ತಾ ಇದೆ, ಯಾವುದೇ ರೀತಿ ಹೆಲ್ತ್ ಹಜಾರ್ಡ್ ಅನ್ನ ಕ್ರಿಯೇಟ್ ಮಾಡ್ತಾ ಇಲ್ಲ. ಅಂದ್ರೆ ಆರ್ಗನ್ಸ್ ಗಳಿಗೆ ಏನು ಡ್ಯಾಮೇಜ್ ಮಾಡ್ತಾ ಇಲ್ಲ. ಆದ್ರೆ ಮಾಡ್ತಾ ಇರೋದು ಒಂದೇ ಒಂದು ಕೆಲಸ, ಮಕ್ಕಳೇ ಆಗಲ್ಲ. ಅಂದ್ರೆ ಆಟೋಮೆಟಿಕಲಿ ಜನಸಂಖ್ಯೆ ಕಡಿಮೆ ಆಗೋಯ್ತು. ಯಾವ್ದ್ರ ಜನಸಂಖ್ಯೆ ಕಡಿಮೆ ಮಾಡಿದ್ರು ಒಟ್ನಲ್ಲಿ ಈಗ ಜನಸಂಖ್ಯೆ ಅನ್ನೋದು ಒಂದು ಕಂಟ್ರೋಲ್ ತಂದ್ಬಿಡುತ್ತೆ ಈ ಕೆಮಿಕಲ್ಸ್ ಅನ್ನೋದು. ಅದರಲ್ಲೂ ಯಾವ ಫುಡ್ ಅಂತ ತೋರಿಸ್ತಾರೆ ನೋಡಿ, ಇದರಲ್ಲಿ ಯಾವ ರೀತಿ ವರ್ಕ್ ಆಗುತ್ತೆ ಅಂತಾನೂ ತೋರಿಸ್ತಾರೆ. ಡಿಸೈನ್ ಟು ಟಾರ್ಗೆಟ್ ದೇರ್ ರೀಪ್ರೊಡಕ್ಟಿವ್ ಸಿಸ್ಟಮ್ ಅಂತಾನೆ ಹೇಳ್ತಾರೆ. ರೋಡೆಂಟ್ ಬರ್ತ್ ಕಂಟ್ರೋಲ್ ಅಂತಾನೆ ಹೇಳ್ತಾರೆ. ಇಲ್ಲಿ 2 ಕ್ಯಾಟಗರಿನ ಮಾಡಿದೀವಿ, ಒಂದು ಇನ್ಸೆಕ್ಟ್ಸ್, ಇನ್ನೊಂದು ರೋಡೆಂಟ್ಸ್. ಬರ್ತ್ ಕಂಟ್ರೋಲ್ ಮಾಡೋದಕ್ಕೆ, ಅವರ ರೀಪ್ರೊಡಕ್ಟಿವ್ ಸಿಸ್ಟಮ್ ನ ಟೋಟಲ್ ಆಗಿ ಕಂಟ್ರೋಲ್ ಮಾಡೋದಕ್ಕೆ ಟಾರ್ಗೆಟ್ ಮಾಡಿರುವಂತ ಒಂದು ಕೆಮಿಕಲ್. ರಿಸಲ್ಟ್ ಏನಾಗುತ್ತೆ, permanently sterilize them forever but acts as a continuous contraceptive. It limits their massive breeding cycle, causing the population to naturally collapse over time. ಅಂದ್ರೆ ಅದರ ಬ್ರೀಡಿಂಗ್ ಸಿಸ್ಟಮ್ನೇ ಕೊಲ್ಯಾಪ್ಸ್ ಮಾಡ್ಬಿಡುತ್ತೆ. ಓವರ್ ಆಲ್ ಆಗಿ ಅದು ಮಕ್ಕಳನ್ನ ಮಾಡೋ ಹಾಗೆ ಇಲ್ಲ ಅನ್ನೋ ಲೆವೆಲ್ಗೆ ತಂದೋಗಿ ನಿಲ್ಲಿಸ್ಬಿಡುತ್ತೆ. ಇನ್ನು ಇನ್ಸೆಕ್ಟ್ ಬರ್ತ್ ಕಂಟ್ರೋಲ್ ಕೂಡ ಅದೇ ರೀತಿ ಕೆಲಸ ಮಾಡುತ್ತೆ. ಬಟ್ ಇದನ್ನ ಯಾವ್ದಾದ್ರು ಬಳಸ್ತಾರೆ ಅಂತ ತಿಳ್ಕೊಬೇಕಲ್ಲ. ಯಾಕೆ ಅಂದ್ರೆ ನಾವೆಲ್ಲಾ ಫುಡ್ ತಿಂತೀವಿ, ಯಾವ ಫುಡ್ ಅಲ್ಲಿ ಇದನ್ನ ಬಳಸಿರ್ತಾರೆ ನಮಗೂ ಗೊತ್ತಿಲ್ಲ. ಇಲ್ಲಿ ಇನ್ಸೆಕ್ಟ್ ಬರ್ತ್ ಕಂಟ್ರೋಲ್ ಯಾವ್ದಾದ್ರು ಬಳಸ್ತಾ ಇದಾರೆ ತೋರಿಸ್ತಾರೆ ನೋಡಿ. ಫ್ರೂಟ್ಸ್ ಗಳಲ್ಲಿ ಮೇನ್ ಆಗಿ ಬಳಸ್ತಾರೆ. ಅದ್ರಲ್ಲೂ ವೈನ್ ಅಂಡ್ ಟೇಬಲ್ ಗ್ರೇಪ್ಸ್ ಅಂತ ಹೇಳ್ತಾರೆ. ಇಲ್ಲಿ ನಾವು ಗ್ರೇಪ್ಸ್ ಏನ್ ತಿಂತೀವಿ ಅದರಲ್ಲಿ ಈ ಕೆಮಿಕಲ್ ನ ಬಳಸ್ತಾ ಇದ್ದಾರೆ. ಆಟೋಮೆಟಿಕಲಿ ಗ್ರೇಪ್ಸ್ ಜಾಸ್ತಿ ತಿನ್ನೋರಿಗೆ
ರೀಪ್ರೊಡಕ್ಟಿವ್ ಸಿಸ್ಟಮ್ ಇಂಪ್ಯಾಕ್ಟ್ ಆಗುತ್ತೆ. ಇಲ್ಲ ವೈನ್ ಕುಡಿಯೋರ್ಗೂ ಕೂಡ ಇಂಪ್ಯಾಕ್ಟ್ ಆಗೋ ಚಾನ್ಸಸ್ ಇರುತ್ತೆ. ಯಾಕೆಂದ್ರೆ ಆ ಕೆಮಿಕಲ್ ಒಂಚೂರು ಪ್ರಮಾಣನಾದ್ರೂ ಅದ್ರ ಮೇಲೆ ಇದ್ದೇ ಇರುತ್ತೆ. ಯಾವುದೇ ನೀವು ಫುಡ್ ಇಡಿ, ಯಾವ್ದಾದ್ರು ಒಂದು ಕೀಟ ಅದರಲ್ಲಿ ಫಾರ್ಮೇಶನ್ ಹಾಗೆ ಆಗುತ್ತೆ, ಬ್ಯಾಕ್ಟೀರಿಯಾ ಫಾರ್ಮೇಶನ್ ಆಗುತ್ತೆ, ಒಂದು ಹುಳ ಫಾರ್ಮೇಶನ್ ಆಗುತ್ತೆ. ಆ ಹುಳದಿಂದ 100 ಹುಳ ಅದ್ರೊಳಗೆ ಆಗ್ಬಿಟ್ಟಿರುತ್ತೆ ಆಟೋಮೆಟಿಕಲಿ. ನೀವು ಟೊಮೊಟೊನೇ ತಗೊಳ್ಳಿ, ಒಂದು ವಾರ ಇಟ್ಬಿಟ್ರೆ ಹೊರಗಡೆಯಿಂದ ಎಲ್ಲೂ ಹೋಗಿಲ್ಲ ಅಂದ್ರೆ ಒಳಗಡೆ ಒಂದು ಬ್ಯಾಕ್ಟೀರಿಯಾ ಒಂದು ಟೊಮೊಟೊದಲ್ಲಿ ಹುಳ ಫಾರ್ಮೇಶನ್ ಮಾಡುತ್ತೆ. ಆ ಹುಳ ಏನಾಗುತ್ತೆ ಆಟೋಮೆಟಿಕಲಿ 10, 100, 1000 ಆಗೋಗ್ಬಿಡುತ್ತೆ ಕೆಲವೇ ದಿನಗಳಲ್ಲಿ. ಆ ರೀತಿ ಆಗದೆ ಇರಲಿ ಅನ್ನೋ ಕಾರಣಕ್ಕೆ ಈ ಬಯೋ ರೀಪ್ರೊಡಕ್ಟಿವ್ ಸಿಸ್ಟಮ್ ನ ಡ್ಯಾಮೇಜ್ ಮಾಡುವಂತ ಒಂದು ಕೆಮಿಕಲ್ ನ ಕಂಡುಹಿಡಿದ್ರು, ಅವುಗಳನ್ನ ಬಳಸಿದ್ರು ನಾವು ತಿನ್ನುವಂತ ಫುಡ್ ಮೇಲೆ. ಅದರಿಂದನೇ ಜನಸಂಖ್ಯೆ ಆಟೋಮೆಟಿಕಲಿ ಕಡಿಮೆ ಆಗುತ್ತೆ. ಅದರಲ್ಲೂ ಇವ್ರು ಬರೀತಾರೆ ಗ್ರೇಪ್ಸ್ ಅಲ್ಲಿ ಬಳಸ್ತಾ ಇದೀವಿ, ಅದು ಬ್ಯಾಕ್ಟೀರಿಯಾಗಳು ಬೆಳಿಬಾರ್ದು ಅಂತ. ಇನ್ನು ಆಲ್ಮಂಡ್ಸು, ವಾಲ್ನಟ್ಸು, ಇನ್ನ ಕಾಟನ್ ಅಂಡ್ ಕಾರ್ನ್, ಸ್ವೀಟ್ ಕಾರ್ನ್ ಆಗ್ಬೋದು, ಯಾವ ಕಾರ್ನ್ ಆಗ್ಬೋದು, ಕಾರ್ನ್ ಅಲ್ಲಿ ಇದನ್ನ ಬಳಸ್ತಾ ಇದಾರೆ. ಅಂದ್ರೆ ಲೆಕ್ಕ ಹಾಕೊಳ್ಳಿ, ನಾವ್ ಏನ ತಿನ್ಬೇಕು ಅನ್ನೋ ಪರಿಸ್ಥಿತಿ ಬಂದ್ಬಿಟ್ಟಿದೆ. ಇವನ್ ಆಪಲ್ ಅಲ್ಲೂ ಕೂಡ ಬಳಸ್ತಾ ಇದಾರೆ ಅಂತ ಬರ್ದಿದ್ರು ಮೇಲ್ಗಡೆ. ಇನ್ನ ಸ್ಟೋರ್ಡ್ ಗ್ರೈನು, ಡ್ರೈಡ್ ಫುಡ್ಸ್, ಫ್ಲೋರ್ ಆಗ್ಬೋದು, ಅಕ್ಕಿ ಆಗ್ಬೋದು, ಗೋಧಿ ಆಗಬಹುದು, ಕೋಕೋ ಬೀನ್ಸ್, ಡ್ರೈಡ್ ಫ್ರೂಟ್ಸ್, ಯಾವ್ದಾವ್ದಿದೆ ಎಲ್ಲದರಲ್ಲೂ ಕೂಡ ಇದನ್ನ ಬಳಸ್ತಾ ಇದ್ದಾರೆ. ಡ್ರೈ ಫ್ರೂಟ್ಸ್ ಅಲ್ಲಿ ಏನಾಗುತ್ತೆ, ಜಾಸ್ತಿ ಇದನ್ನ ಬಳಸ್ತಾ ಇದ್ದಾರೆ ಪ್ರಮಾಣದಲ್ಲಿ. ಡ್ರೈ ಫ್ರೂಟ್ಸ್ ತಿನ್ನೋದ್ರಿಂದ ಜನ ಬೇಗ ಸಾಯ್ತಾರೆ ಅಲ್ಲ, ಜನಸಂಖ್ಯೆ ಆಟೋಮೆಟಿಕಲಿ ಕಡಿಮೆ ಆಗೋಗ್ಬಿಡುತ್ತೆ. ಕಾರಣ ಡ್ರೈ ಫ್ರೂಟ್ಸ್ ಅಲ್ಲಿ ಹುಳುಗಳು ಬೇಗ ಸೃಷ್ಟಿ ಆಗ್ಬಿಡುತ್ತೆ ಅನ್ನೋ ಕಾರಣಕ್ಕೆ ಏನ್ ಮಾಡ್ತಾರೆ, ಈ ಕೆಮಿಕಲ್ಸ್ ನ ಕೆಲವಷ್ಟು ಜನ ಲಿಮಿಟ್ ಅಲ್ಲೇ ಬಳಸಬಹುದು. ಸ್ಟ್ಯಾಂಡರ್ಡ್ ಕಂಪ್ನಿಗಳು, ಗೊತ್ತಿಲ್ಲದೆ ಇರೋಂಥವ್ರು, ಸಣ್ಣ ಪುಟ್ಟ ಕಂಪ್ನಿಗಳವ್ರು ಏನ್ ಮಾಡ್ತಾರೆ, ಹಾಕು 1-2 ಸ್ಪೂನ್ ಎಕ್ಸ್ಟ್ರಾ, ಹುಳ ಹತ್ತದೇ ಇರ್ಲಿ, ಹುಳ ಬರ್ದೇ ಇರ್ಲಿ ಅಂತ ಹಾಕ್ಬಿಡ್ತಾರೆ. ಅದನ್ನ ತಿಂದವರ ಗತಿ ಏನಾಗುತ್ತೆ, ಮಕ್ಕಳಾಗುವುದಿಲ್ಲ, ಜನಸಂಖ್ಯೆ ಕಂಟ್ರೋಲ್ ಆಗೋಯ್ತು. ಕೊನೆಗೆ ಏನ್ ಮಾಡ್ತಾರೆ, IVF ಬಿಡಿ, ಬೇರೆ ಬಂದ್ಬಿಟ್ಟಿದೆ. ನಮ್ಮ DNA ತೆಗೆದು ಇನ್ನೊಂದೇನೋ ಟೆಸ್ಟಿ ಬೇಬಿ ಹುಟ್ಸೋದು, ಇನ್ನೊಂದೇನೋ ಮಾಡ್ಕೊಳ್ತಾ ಇದ್ದಾರೆ ಜನ. ಆದ್ರೆ ಇಷ್ಟೋ ಕಾರಣಗಳು ನಮ್ಮಿಂದನೇ ಸೃಷ್ಟಿಯಾಗಿದೆ, ಅದನ್ನೇ ಇಲ್ಲಿ ತೋರಿಸ್ತಾ ಇರೋದು. ಇದರಿಂದ ಬೇರೆ ಏನೇನೋ ಕಾಯಿಲೆಗಳು ಬರುತ್ತೆ ಬಿಡಿ. ಇನ್ನು ಅಗ್ರಿಕಲ್ಚರಲ್ ಫಾರ್ಮ್ಸ್ ಇಂಡಸ್ಟ್ರಿನಲ್ಲೂ ಬಳಸ್ತಾರೆ. ಎಕ್ಸಾಂಪಲ್ ಡೈರಿಗಳಲ್ಲಿ ಬಳಸ್ತಾ ಇದ್ದಾರೆ, ಪೌಲ್ಟ್ರಿಗಳಲ್ಲಿ ಬಳಸ್ತಾ ಇದ್ದಾರೆ, ಇನ್ನು ಫುಡ್ ವೇರ್ ಹೌಸಸ್ ಅಲ್ಲಿ ಬಳಸ್ತಾ ಇದ್ದಾರೆ, ಪ್ಯಾಕೇಜ್ಡ್ ಗ್ರಾಸರೀಸ್ ಅಂದ್ರೆ ಈ ಪ್ಯಾಕ್ ಮಾಡ್ಬಿಟ್ಟು ಪ್ಯಾಕೆಟ್ಗಳನ್ನ ಸೇಲ್ ಮಾಡ್ತಾರಲ್ಲ, ಅಲ್ಲಿ ಹುಳ ಹತ್ತಬಾರ್ದು. ಯಾಕೆಂದ್ರೆ ಒಂದೊಂದು ಪ್ಯಾಕೇಜ್ ಮೇಲೂ ನೀವು ನೋಡಿ 7 ತಿಂಗಳು, 8 ತಿಂಗಳು, ಇಲ್ಲ 1 ವರ್ಷ, 2 ವರ್ಷದ ತನಕ ಎಕ್ಸ್ಪೈರ್ ಆಗೋದಿಲ್ಲ ಅಂತ ಅದ್ರ ಮೇಲೆ ಹಾಕಿರ್ತಾರೆ. ಯಾವುದೇ ಫುಡ್ ಗ್ರೈನ್ಸ್ ನ, ಒಂದು ಅಕ್ಕಿ ಆಗ್ಬೋದು, ರಾಗಿ ಆಗ್ಬೋದು, ಇಲ್ಲ ಬೇಳೆ ಆಗ್ಬೋದು, ಇಟ್ರೆ 1 ತಿಂಗಳು, 2 ತಿಂಗಳಲ್ಲಿ ಹುಳಗಳು ಆಗ್ಬಿಡ್ತಾ ಇದ್ವು, ಕಪ್ಪು ಹುಳಗಳು, ಏನೋ ಒಂದು ಹುಳಗಳು ಅದರಿಂದ ಆಚೆ ಬರೋದಕ್ಕೆ ಶುರು ಆಗಿರೋವು. ಬಟ್ ಆದ್ರೆ ಇವಾಗ ಅದು ಆಗೋದಿಲ್ಲ. ಕಾರಣ ಬಂದು ಈ ಕೆಮಿಕಲ್ಸ್ ನ ಅದ್ರ ಮೇಲೆ ಲೈಟ್ ಆಗಿ ಸ್ಪ್ರೇ ಮಾಡಿರ್ತಾರೆ. ಆದ್ರೆ ನಮಗ್ ಗೊತ್ತಿಲ್ಲ, ನಾವು ತಿನ್ಬಿಡ್ತೀವಿ. ತಿಂದಾದ್ಮೇಲೆ ಏನಾಗುತ್ತೆ, ಆಟೋಮೆಟಿಕಲಿ ಮಕ್ಕಳಾಗುವಂತ ಚಾನ್ಸಸ್ ಜನರಲ್ಲಿ ಕಡಿಮೆ ಆಗುತ್ತೆ, ಜನಸಂಖ್ಯೆ ಆಟೋಮೆಟಿಕಲಿ ಕಂಟ್ರೋಲ್ ಆಗೋಯ್ತು. ಎಂತ ಸಿಸ್ಟಮ್ ಕಂಡುಹಿಡಿದಿದ್ದಾರೆ ಅಂದ್ರೆ ನಮ್ಗೆ ಗೊತ್ತಿಲ್ಲದೆ ನಮ್ಮ ಹೆಲ್ತ್ ಬೇರೆಯವ್ರ ಕೈ ಕೊಟ್ಟಿದ್ವಿ. ಅಂದ್ರೆ ಏನ್ ತಿನ್ಬೇಕು, ಏನ್ ತಿನ್ಬಾರ್ದು ಅನ್ನೋ ಗೊತ್ತಾಗದೇ ಇರೋ ಪರಿಸ್ಥಿತಿನಲ್ಲಿ ನಾವು ಬದುಕ್ತಾ ಇದೀವಿ. ಇನ್ನ ಕಮರ್ಷಿಯಲ್ ಕಿಚನ್ಸ್ ಅಲ್ಲಿ ಬಳಸ್ತಾರೆ, ಬೇಕರಿನಲ್ಲಿ ಬಳಸ್ತಾರೆ, ಇನ್ನ ಗಾರ್ಬೇಜ್ ಏರಿಯಾಸ್ ಅಲ್ಲಿ ಬಳಸ್ತಾರೆ, ರೆಸ್ಟೋರೆಂಟ್ ಅಲ್ಲಿ ಕೂಡ ಬಳಸ್ತಾರೆ ಅಂತ ಹೇಳ್ತಾರೆ. ಇಟ್ ಮೈಟ್ ಬಿ ಇನ್ ದ ಫಾರ್ಮ್ ಆಫ್ ಸಾಲ್ಟ್ ರೂಪದಲ್ಲೂ ಇರಬಹುದು, ಇಲ್ಲ ಅಂದ್ರೆ ಸ್ಪ್ರೇ ರೂಪದಲ್ಲಿ ಇರಬಹುದು. ಇದನ್ನ ಎಲ್ಲಾ ಫುಡ್ ಮೇಲೆ ಸ್ಪ್ರೇ ಮಾಡ್ತಾ ಇದ್ದಾರೆ ಬ್ಯಾಕ್ಟೀರಿಯಾ ಫಾರ್ಮೇಶನ್ ಕಂಟ್ರೋಲ್ ಮಾಡೋದಕ್ಕೋಸ್ಕರ. ಆದ್ರೆ ಇದರಿಂದ ಏನಾಗ್ತಾ ಇದೆ, ಮನುಷ್ಯ ಫಾರ್ಮೇಶನ್ ಕಂಟ್ರೋಲ್ ಆಗ್ತಾ ಇದೆ. ಇದು ಒಳ್ಳೇದ ಕೆಟ್ಟದ? ಓಕೆ, ಅದು ಒಂದು ಕಂಟ್ರೋಲ್ ಆದ್ರೆ ಪರವಾಗಿಲ್ಲ. ಬಟ್ ಆದ್ರೆ ಅದರಿಂದ ಬೇರೆ ಇಂಪ್ಯಾಕ್ಟ್ ಏನಾದ್ರು ಆದ್ರೆ ಯಾರು ಜವಾಬ್ದಾರಿ? ಇದೆಲ್ಲ ಗೊತ್ತಿದ್ರು ಯಾಕೆ ಸುಮ್ಮನಿರುತ್ತೆ ಸರ್ಕಾರಗಳು? ಏನ್ ಹೇಳ್ಬೇಕಪ್ಪ, ಉತ್ತರ ನಿಮ್ಗೆ ಗೊತ್ತು. ಬಟ್ ಆದ್ರೂ ಯೋಚನೆ ಮಾಡಿ, ಏನ್ ತಿನ್ಬೇಕು, ಏನ್ ತಿನ್ಬಾರ್ದು ಅಂತ. ಈ ತರ ಹುಡ್ಕೊಂಡು ಹೋಗೋದಾದ್ರೆ ಏನು ತಿನ್ನೋ ಹಾಗೆ ಇಲ್ಲ, ಹಾಗೆ ಬದುಕಬೇಕಾಗುತ್ತೆ. ಎಕ್ಸಾಂಪಲ್ ನಾನು ಇನ್ನೊಂದು ವಿಡಿಯೋದಲ್ಲೂ ತೋರಿಸಿದೆ, ಇವನ್ ಆಪಲ್ ತಿಂದ್ರು ಕೂಡ ಟಾಕ್ಸಿಕ್ ಆಗಿ ಕನ್ವರ್ಟ್ ಆಗುತ್ತಂತೆ. ಈ ವಿಡಿಯೋದಲ್ಲಿ ಅದನ್ನೇ ಎಕ್ಸ್ಪ್ಲೈನ್ ಮಾಡಿದ್ರು. Hide a tiny chemical weapon. Inside each seed is a compound called amygdalin, which can release cyanide when the seed is crushed, chewed, or digested. Cyanide is deadly because it blocks your cells from using oxygen, essentially suffocating your body from the inside out. Before you panic, swallowing a few whole seeds is usually harmless, since they often pass through undigested. The danger comes from crushing and eating large amounts. You'd need to consume and thoroughly chew dozens to hundreds of seeds for serious poisoning. So yes, apples are safe, but their seeds have a surprisingly dark secret. ಹೇಳಿದ್ರಲ್ಲ, ಆಪಲ್ ಒಳ್ಳೇದು ತಿನ್ನಿ ದಿನ ಅಂತ ಡಾಕ್ಟರ್ಗಳು ಹೇಳ್ತಾರೆ. ಆದ್ರೆ ಇಲ್ಲಿ ಹೇಳಿದ್ದೇನು, ಆಪಲ್ ಸೀಡ್ಸ್ ಅಲ್ಲಿ ಇಂತ ಒಂದು ಕೆಮಿಕಲ್ ಇದೆ, ಅದನ್ನ ಜಾಸ್ತಿ ತಿನ್ನೋದ್ರಿಂದ
ಜ್ಯೂಸ್ ಮಾಡ್ಕೊಂಡು ಎಷ್ಟೋ ಜನ ತಿನ್ಬಿಡ್ತಾರೆ, ಕುಡಿದು ಬಿಡ್ತಾರೆ. ಅದ್ರಲ್ಲಿ ಇರುವಂತ ಸೀಡ್ಸ್ ಗಳು ಕ್ರಶ್ ಆದಾಗ ಅದರಲ್ಲಿ ಕೆಮಿಕಲ್ ರಿಲೀಸ್ ಆಗ್ತಾ ಇದೆ. ಅದರಿಂದ ಸಫಕೇಶನ್ ಕ್ರಿಯೇಟ್ ಆಗಿ ಆಟೋಮೆಟಿಕಲಿ ವಿಷ ಆಗಿ ಕನ್ವರ್ಟ್ ಆಗ್ತಾ ಇದೆ. ಅದು ಒಳಗಡೆ ಇರುವಂತದ್ದು. ಹೊರಗಡೆ ಕೂಡ ನಾನು ಮೊದಲೇ ಹೇಳಿದೆ, ಪೆಸ್ಟ್ ಕಂಟ್ರೋಲ್ ಕೆಮಿಕಲ್ ನ ಸ್ಪ್ರೇ ಮಾಡ್ತಾ ಇದ್ದಾರೆ. ಇದರಿಂದ ಕೂಡ ಆಟೋಮೆಟಿಕಲಿ ಹೊರಗಡೆ ತಿಂದ್ರೂ ಸಾಯ್ತೀವಿ, ಒಳಗಡೆ ತಿಂದ್ರೂ ಸಾಯ್ತೀವಿ. ಮಧ್ಯೆ ಇರೋದ್ರ ಕತೆ ನಿಜವಾಗ್ಲೂ ಗೊತ್ತಿಲ್ಲ. ಯಾಕೆಂದ್ರೆ ಮಾಡಿಫಿಕೇಶನ್ ಏನೇನೋ ಆಗಿದೆ, ಏನ್ ತಿಂದ್ರೂ ಸಾಯ್ತೀವಿ, ಏನ್ ತಿನ್ಬೇಕು ಅನ್ನೋ ಪರಿಸ್ಥಿತಿ ನಮ್ದು. ಏನ್ ಮಾಡೋಣ ಇಂಥ ಪರಿಸ್ಥಿತಿನಲ್ಲಿ? ದೊಡ್ಡ ಕ್ವಶನ್ ಮಾರ್ಕ್. ಈ ಎಷ್ಟೋ ವಿಷಯಗಳಿದೆ, ತಿಳ್ಕೊಳ್ಳೋಣ, ತಿಳಿಸ್ತಾ ಇರೋಣ. ಎಚ್ಚರಿಕೆ ನಮ್ಮಲ್ಲಿರ್ಲಿ. ಇನ್ನ ಬೇರೆ ಬೇರೆ ವಿಷಯಗಳ ಜೊತೆ ನಾನು ಮತ್ತೆ ಸಿಗ್ತೀನಿ. ಥ್ಯಾಂಕ್ ಯು, ಗುಡ್ ಬೈ.